ಅರಮನೆಯಿಂದ ಸುಮಾರು ಒಂದು 8-10 ಹೆಜ್ಜೆ ನಡೆದರೆ ಸಾಕು ಉತ್ತರಾದಿ ಮಠ ಸಿಗತ್ತೆ. ಅಂದರೆ ಆಗಿನ ಕಾಲದಲ್ಲಿ ಮಹಾರಾಜರು ಪ್ರತಿನಿತ್ಯದಲ್ಲಿ ಬಂದು ಗುರುಗಳ ದರ್ಶನವನ್ನ ಮಾಡಿಕೊಂಡು ಹೋಗುವುದಕ್ಕೆ ಅನುಕೂಲವಾಗಬೇಕು ಅಂತ ಇಷ್ಟು ಹತ್ತಿರದಲ್ಲಿ ಉತ್ತರಾದಿ ಮಠಕ್ಕೆ ಒಂದು ಸ್ಥಳವನ್ನ ನೀಡಿದ್ದರು. ವಿಶೇಷವಾಗಿ ಅಂದಿನಿಂದ ಒಂದು ಜಾಗೃತವಾದಂತಹ ಸ್ಥಳ. ಉತ್ತರಾದಿ ಮಠಾಧೀಶರಾದಂತಹ ಪರಮ ಪೂಜ್ಯ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಮೂಲ ವೃಂದಾವನದ ವಿಶೇಷವಾದ ಸನ್ನಿಧಾನ ಸುಮಾರು 200 ವರ್ಷಗಳಿಂದ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಮೈಸೂರಿನ ಆಗಿನ ಕಾಲದ ರಾಜರ ವಿಶೇಷವಾದಂತಹ ಪ್ರಾರ್ಥನೆಯಂತೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರಿಗೂ ಮೈಸೂರಿನ ಅರಮನೆಗೂ ಒಂದು ವಿಶೇಷವಾದಂತಹ ಬಾಂಧವ್ಯ. ಅದಾದ ಮೇಲೆ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರಾದ್ದರಿಂದ ಅವರಿಗೂ ಕೂಡ ಒಂದು ವಿಶೇಷವಾದ ಗುರು ಶಿಷ್ಯ ಭಾವ ಆಗಿನ ಕಾಲದಲ್ಲಿ ವಿಶೇಷವಾಗಿ ಅಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅವರು ತೋರಿದಂತಹ ಮಹಿಮೆ ವಿಶೇಷವಾಗಿ ಆ ಮೈಸೂರಿನ ಮಹಾರಾಜರಿಗೆ, ಮೈಸೂರಿನ ಜನತೆಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ ಅನುಗ್ರಹವನ್ನು ಮಾಡಿದ್ದಕ್ಕಾಗಿ ತಾವು ಇಹಲೋಕವನ್ನೇ ತ್ಯಜಿಸಿದ ಮೇಲೂ ಕೂಡ ನಮಗೆ ತಮ್ಮ ಸೇವೆಯ ಭಾಗ್ಯವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಮೈಸೂರು ರಾಜರು ತಮ್ಮ ಅತೀ ಹತ್ತಿರ ಅರಮನೆಯಿಂದ ಸುಮಾರು ಒಂದು 8-10 ಹೆಜ್ಜೆ ನಡೆದರೆ ಸಾಕು ಉತ್ತರಾದಿ ಮಠ ಸಿಗತ್ತೆ. ಅಂದರೆ ಆಗಿನ ಕಾಲದಲ್ಲಿ ಮಹಾರಾಜರು ಪ್ರತಿನಿತ್ಯದಲ್ಲಿ ಬಂದು ಗುರುಗಳ ದರ್ಶನವನ್ನು ಮಾಡಿಕೊಂಡು ಹೋಗುವುದಕ್ಕೆ ಅನುಕೂಲವಾಗಬೇಕು ಅಂತ ಇಷ್ಟು ಹತ್ತಿರದಲ್ಲಿ ಉತ್ತರಾದಿ ಮಠಕ್ಕೆ ಒಂದು ಸ್ಥಳವನ್ನು ನೀಡಿದ್ದರು. ಅಲ್ಲಿಯೇನೇ ಮಹಾನುಭಾವರಾದ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ವೃಂದಾವನಸ್ಥರಾಗಿ ವಿಶೇಷವಾಗಿ ಅಂದಿನಿಂದ ಒಂದು ಜಾಗೃತವಾದಂತಹ ಸ್ಥಳ. ಸಾಮಾನ್ಯವಾಗಿ ಅನೇಕ ಇತಿಹಾಸಗಳನ್ನು ಕೇಳುವಾಗ ಅವತ್ತು ಹಾಗಾಗಿತ್ತು, ಇವರಿಗೆ ಇಂತಹ ಅನುಗ್ರಹವಾಗಿತ್ತು, ಇಂತಹ ಪವಾಡವಾಗಿತ್ತು ಅಂತ ನಾವು ಕೇಳ್ತೇವೆ. ಆದರೆ ಇವತ್ತಿಗೂ ಅಂತಹ ಪವಾಡವನ್ನು ನಾವು ಕಣ್ಣಿನಿಂದ ನೋಡಬಹುದಾದಂತಹ ಒಂದು ಸನ್ನಿಧಾನ ಅಂದರೆ ಅದು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ. ಇವತ್ತಿಗೂ ಕೂಡ ಅವರ ವೃಂದಾವನದ ಸನ್ನಿಧಾನದಲ್ಲಿ, ಅವರ ವೃಂದಾವನದ ಮುಂದೆ ಗಂಗೆ ಪ್ರತ್ಯಕ್ಷವಾಗಿ ಹರಿತಾಳೆ. 12 ತಿಂಗಳು 360 ದಿವಸ ಯಾವಾಗಲೂ ಕೂಡ ಎಂತಹ ಬೇಸಿಗೆ ಇರಲಿ, ಚಳಿಗಾಲ ಇರಲಿ, ಏನೇ ಇದ್ದರೂ ಕೂಡ ಆ ವೃಂದಾವನದ ಮುಂದೆ ಹರಿಯುವಂತಹ ಗಂಗೆ ನೀರು ಎಂದೂ ಕೂಡ ಬತ್ತೋದಿಲ್ಲ, ಎಂದೂ ಕೂಡ ಕಡಿಮೆಯಾಗೋದಿಲ್ಲ. ಅಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಅವರ ದೊಡ್ಡ ಮಹಿಮೆ ಅಂದರೆ ಮತ್ತೊಂದು, ಸಾಮಾನ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀತ್ ಅಂತ. ಒಬ್ಬ ವಿದ್ವಾಂಸನ ವಿದ್ವತ್ತನ್ನು ವಿದ್ಯಾರ್ಥಿಯ ಪಾಂಡಿತ್ಯದಿಂದ, ಅವನ ಪರೀಕ್ಷೆಯಿಂದ ಅಧ್ಯಾಪಕನ ಪಾಂಡಿತ್ಯವನ್ನು ತಿಳಿದುಕೊಳ್ಳಬೇಕು ಅಂತ. ಹಾಗೆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಮಹಿಮೆ, ಅವರ ಶಿಷ್ಯರು ನಮ್ಮ ಇಡೀ ಮಾಧ್ವ ವಾಂಗ್ಮಯದಲ್ಲಿಯೇನೆ ಅತ್ಯಂತ ದೊಡ್ಡದಾದಂತಹ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತ ನಾವು ಕೇಳುತ್ತೇವೆ. ಎಲ್ಲರಲ್ಲಿಯೂ ಪ್ರಸಿದ್ಧವಾದದ್ದು ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇ ತರವಿಲಯೇ ಅಂತೇನು ಲಕ್ಷ್ಮೀದೇವಿಯ ಹಾಡನ್ನು, ಸ್ತೋತ್ರವನ್ನು ಹೇಳ್ತೇವೆ. ಅದನ್ನು ರಚನೆ ಮಾಡಿದ ಮಹಾನುಭಾವರು ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರು ಅಂತ. ಅವರು ಒಂದು ದ್ವೈತದ್ಯುಮಣಿ ಅಂತ ತತ್ವೋದ್ಯೋತ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅತ್ಯಂತ ಕಠಿಣವಾದ ಗ್ರಂಥ. ಅಂತಹ ದೊಡ್ಡ ಗ್ರಂಥವನ್ನು ರಚನೆ ಮಾಡಿ ಕೊನೆಗೆ ಆ ಹುಲಿಗಿ ಆಚಾರ್ಯರು ಹೇಳ್ತಾರೆ, ಇಷ್ಟು ದೊಡ್ಡ ಗ್ರಂಥ ಇದು ಪ್ರಾರಂಭಿಸುವುದಕ್ಕೆ, ಪರಿಪೂರ್ಣವಾಗುವುದಕ್ಕೆ ಕಾರಣ ಅದು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಮಂತ್ರಾಕ್ಷತೆಯ ಮಹಿಮೆ ಅಂತ ಅವರು ಹೇಳ್ತಾರೆ. ಎನ್ ಮಂತ್ರಾಕ್ಷತ ಮಾಹಾತ್ಮ್ಯಾತ್ ಗ್ರಂಥೋಯಂ ಪೂರ್ಣತಾಂ ಗತಃ ಅಂತ ಬಹಳ ಸುಂದರವಾಗಿ ಪ್ರಾರ್ಥಿಸ್ತಾರೆ. ನನ್ನ ಜೀವನದಲ್ಲಿ ಸತ್ಯ ಸಂಕಲ್ಪ ತೀರ್ಥರ ನಾಮ ಸಾರ್ಥಕವಾಯಿತು ಅಂತ. ಯಾಕೆ ಅಂದರೆ ನಾನು ಅಂದುಕೊಂಡ ಸಂಕಲ್ಪ ಸತ್ಯವಾಗುವುದಕ್ಕೆ ಕಾರಣ ಸತ್ಯ ಸಂಕಲ್ಪ ತೀರ್ಥರ ಮಂತ್ರಾಕ್ಷತೆಯ ಮಹಿಮೆ ಅಂತ.
ಅಂತಹ ಶಿಷ್ಯರನ್ನ ಪಡೆದಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ಕೇಳ್ತೇವೆ. ಇವತ್ತು ಉತ್ತರಾದಿ ಮಠದ ಪೀಠದಲ್ಲಿ 50 ವರ್ಷಗಳ ಕಾಲ ಉತ್ತರಾದಿ ಮಠದ ಪೀಠವನ್ನು ಆಳಿದಂತಹ ಮಹಾನುಭಾವರು ಹಿರಿಯ ಶ್ರೀಪಾದಂಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರು ಈ ಉತ್ತರಾದಿ ಮಠದ ಪೀಠವನ್ನು ಏರಿ ಮೂಲರಾಮಚಂದ್ರ ದೇವರ ಪೂಜೆ ಮಾಡುವಂತಹ ಸೌಭಾಗ್ಯ ಸಿಕ್ಕದ್ದು ಸತ್ಯ ಸಂಕಲ್ಪ ತೀರ್ಥರ ಸೇವೆಯನ್ನು ಮಾಡಿದ್ದಕ್ಕಾಗಿ. ಗುರುರಾಜಾಭಿಧೋ ವಿಪ್ರಹ ಗುತ್ತಲಾನ್ವಯಜ ಸುಧೀಹಿ ಯತ್ಸೇವಯ ಯತಿರಭೂತ್ ಸತ್ಸಂಕಲ್ಪೋ ಭವೇನ್ಮುದೆ ಅಂತ ಮಹಾಸ್ವಾಮಿಗಳವರು ಸ್ತೋತ್ರವನ್ನು ಮಾಡುವಾಗ ಗುತ್ತಲ ಗುರುರಾಜಾಚಾರ್ಯರು ಅಂತ ಅವರ ಪೂರ್ವಾಶ್ರಮದ ನಾಮ. ಅವರು ಇಲ್ಲಿಯೇ ಅನೇಕ ವರ್ಷಗಳ ಕಾಲ ಗುರುಗಳ ಸೇವೆಯನ್ನು ಮಾಡ್ತಾ ಪೂಜೆ ಮಾಡ್ತಾ ಇದ್ದರು. ಅವರ ಅನುಗ್ರಹದಿಂದಲೇ ಉತ್ತರಾದಿ ಮಠದ ಪೀಠವನ್ನು ಆಳುವಂತಹ ಮಹಾ ಸೌಭಾಗ್ಯ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಬಂದು ಒದಗಿತು. ಅಂತಹ ಅನೇಕ ಮಹಿಮೆಗಳನ್ನು ತೋರಿದ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥರು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.